ನಿಮ್ಮಿಬ್ಬರ ರಾಶಿ ನಕ್ಷತ್ರಗಳಲ್ಲಿ ಅತ್ಯಂತ ವಿಚಿತ್ರವಾದ ಕೂಟ ಇದೆ. ಅದೇ ನಿಮ್ಮಿಬ್ಬರನ್ನ ಕಾಪಾಡೋ ಶಕ್ತಿನೂ ಹೌದು, ನಿಮ್ಮಿಬ್ಬರನ್ನ ದೂರ ಮಾಡೋ ದುರ್ವಿಧಿನೂ ಹೌದು. ಅಂದ್ರೇನು ಅರ್ಚಕ್ರೆ? ನೀವು ಒಬ್ರನ್ನೊಬ್ರು ಇಷ್ಟಪಡದೇ ಇದ್ರು ಇಷ್ಟಪಟ್ಟರು ನಿಮ್ಮಲ್ಲಿ ಒಬ್ರು ಇನ್ನೊಬ್ಬರಿಂದ ದೂರ ಹೋಗ್ತಾನೇ ಇರ್ತೀರ. ಏನ ಶರ್ವಾಣಿ, ಇವಳು ಹೀಗೆ ಇವಳಿಗೆ ಸಮಾಧಾನ ಮಾಡೆ. ಗಡಿಬಿಡಿ ಅಂದ್ರೆ ಗಡಿಬಿಡಿ ನೋಡಿ ಇವಳು. ಯಾಕೆ ಊರ್ಮಿ, ನಾವು ನಾಳೆ ಹೊರಡೋದು ಅಂತ ತೀರ್ಮಾನ ಆಗಿದೆ ತಾನೆ? ಸ್ವಲ್ಪ ತಡ್ಕೋ. ಏನಿದು? ಏನೋ ಸುಮ್ಮನೆ ಹೇಳಿದ್ನಪ್ಪ. ಅಲ್ಲ, ನೀವೆಲ್ಲ ಹೇಳ್ತಾ ಇದ್ದೀರ ಅಂದಮೇಲೆ ಮುಗ್ದೇ ಹೋಯ್ತು. ಹಾಗೆ ಮಾಡೋಣ ಬಿಡಜ್ಜಿ. ಪಾಪ ಶ್ರದ್ಧಾ ಭುವನ್ ಮದುವೆ ಆದ್ಮೇಲೆ ಹೊರಗೆ ಹೋಗೇ ಇಲ್ಲ. 2 ದಿನ ಆರಾಮಾಗಿರ್ಲಿ ಬಿಡು. ಊರ್ಮಿ, ಏನಾಯ್ತೆ? ಯಾಕೆ ಹೀಗೆ ಮಾಡ್ತಾ ಇದೆಯಾ? ನಿನ್ನೆ ಹೇಳಿದ್ದೆ ತಾನೇ ನಿಂಗೆ. ಅಷ್ಟಲ್ಲಿ ಅಜ್ಜಿ ಹತ್ರ ಈ ವಿಷಯ ಮಾತಾಡ್ತಾ ಇದೆಯಲ್ಲ. ಮತ್ತಿನ್ನೇನಮ್ಮ, ನನ್ನ ಸಂಕಟ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಅವ್ರಿಬ್ಬರನ್ನ ಹೀಗೆ ಇರೋಕ್ ಬಿಟ್ರೆ ಅನ್ಯೂನ್ಯತೆ ಬೆಳೆಯುತ್ತೆ. ಮೊದಲೇ ಭುವನ್ ಮನೇಲೆ ಅವಳು ಬೆನ್ ಬಿಡ್ತಾ ಇಲ್ಲ. ಇನ್ನಿಷ್ಟಾದ್ರೆ ಮುಗ್ದೇ ಹೋಯ್ತು. ಅದೇನೋ ಅಜ್ಜಿ ಹೇಳಿದ್ರಲ್ಲ, ಮುಂದಿನ ವರ್ಷ ದೇವಸ್ಥಾನಕ್ಕೆ ಪಾಪುನೇ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಾನು ಕೈಯಲ್ಲಿ ಚೊಂಬಿಟ್ಕೊಂಡು ಅದನ್ನ ನೋಡ್ತಾ ಇರ್ಬೇಕಾಗುತ್ತೆ. ನನ್ನ ಕರ್ಮ. ಊರ್ಮಿ, ಹಾಗೆಲ್ಲ ಏನೂ ಆಗಲ್ಲ. ಒಂದು ಸ್ವಭಾವ ನಿಂಗೆ ಗೊತ್ತಲ್ವಾ? ಮೊದಲು ಗೊತ್ತಿತ್ತು ಮಾಮ್, ಆದ್ರೆ ಈಗ ಏನು ಅರ್ಥನೇ ಆಗ್ತಾ ಇಲ್ಲ. ಯಾಕೋ ವಿಚಿತ್ರವಾಗಿ ಆಡಕ್ ಶುರು ಮಾಡಿದ್ದಾನೆ. ನನ್ನ ಹಣೆ ಬರ್ದಲ್ಲ, ಅದು ಏನ್ ಬರ್ದಿದ್ಯೋ ಏನೋ. ಈ ಮನೆ ಬರ್ದಿದೆ ನಿನ್ ಹಣೆಲಿ. ಚಿಂತೆ ಬಿಡು, ಗಮನ ಕೊಡು. ಭುವನ್ ನಿಂಗೆ ಸಿಕ್ಕೇ ಸಿಗ್ತಾನೆ. ಥ್ಯಾಂಕ್ ಯು ಮಾಮ್. ಊರ್ಮಿಳಾ, ಊರ್ಮಿಳಾ, ನೀನ್ ಹೇಳ್ದಾಗೆ ಆಗ್ಲಿ. ಊರ್ಮಿಳಾ. ವಾವ್, ಎಷ್ಟು ಸೂಪರ್ ಆಗಿದೆ ಈ ಜಾಗ. ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಭುವನ್ ನೋಡಿ. ಇನ್ನು ಇಲ್ಲೇ ಯಾಕೂತೆ? ದೇವಸ್ಥಾನದಿಂದ ಹಾಗೆ ಹೋಗ್ಬಾರ್ದಂತೆ. 1-2 ನಿಮಿಷ ಕೂತಿದ್ ಹೋಗ್ಬೇಕು. ನೀವು ಕೂತ್ಕೊಳ್ಳಿ. ಶ್ರದ್ಧಾ, ನಿನಗೇನೋ ಹೇಳಬೇಕಾಗಿತ್ತು. ನಾನು ಹೇಳಿ. ಆ ಅರ್ಚಕರು ಹೇಳಿರೋ ಮಾತನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಮೊದಲೇ ಹೇಳಿದ್ದೀನಿ ನಾನು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಏನೋ ಯೋಚನೆ ಮಾಡಬೇಡ. ಅವರು ಸುಳ್ಳೇನು ಹೇಳಿಲ್ವಲ್ಲ? ಅವ್ರು ಸತ್ಯನೂ ಹೇಳಿಲ್ಲ. ನಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧ ಏನು ಯಾಕೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಮಾತು ನನ್ನ ಮೇಲೆ ಯಾವ ಪರಿಣಾಮನೂ ಬೀರಲ್ಲ. ನಮ್ಮಿಬ್ಬರ ಬಗ್ಗೆ ಅವ್ರು ಹೇಳಿರೋ ಯಾವ ಅಂಶ ಕೂಡ ಅಪ್ಲಿಕೇಬಲ್ ಆಗಲ್ಲ. ಶ್ರದ್ಧಾ, ಈ ವಿಷಯದ ಬಗ್ಗೆ ಹೆಚ್ಚಿಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ. ಸರಿ ಭುವನ್. ಏನ್ರಿ ಗೋಳ್ ನಿಮ್ದು? ಸರ್, ಸಾರಿ ಸರ್, ಅದು ಒಂದು ಸಣ್ಣ ತಪ್ಪಾಗೋಯ್ತು ನನ್ನಿಂದ. ದಯವಿಟ್ಟು ಕ್ಷಮಿಸಿ ಸರ್. ಏನ್ರಿ ಹೇಳ್ರಿ. ಅದು ನಿಮ್ ಡೀಲ್ ಕ್ಯಾನ್ಸಲ್ ಅನ್ಬಿಟ್ಟೆ ಸರ್ ಅವಾಗ. ಆದ್ರೆ ಅದು ಹಾಗೆಲ್ಲ ಏನೂ ಇಲ್ಲ. ನಿಮ್ ಡೀಲ್ ಕ್ಯಾನ್ಸಲ್ ಮಾಡ್ತಾ ಇಲ್ಲ. ಅದೇನೋ ಸಣ್ಣ ಮಿಸ್ಕಮ್ಯುನಿಕೇಶನ್ ಆಯ್ತು, ಅದಕ್ಕೆ ಹಾಗೆ. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ಏನ್ರಿ ಏನ್ ಹೇಳ್ತಾ ಇದೀರಾ ನೀವು? ಏನ್ ಕಣ್ಣ ಮುಚ್ಚಲ ಆಟ ಆಗೋಯ್ತಾ ಇದು? ಯಾರ ಹತ್ರ ಮಾತಾಡ್ತಾ ಇದೆ ಅಂತ ಗೊತ್ತಿದೆ ತಾನೆ ನಿಮ್ಗೆ? ಅದು ನೀವು ಬೇಡ, ನಿಮ್ ಸಿನಿಮಾನು ಬೇಡ. ನಿಮಗೋಸ್ಕರ ಯಾವತ್ತೂ ನಾನು ಹಾಡಿರಲ್ಲ, ನೆನ್ಬಿಟ್ಕೊಡಿ.
ಹಾಗೆ ಹೋಗ್ತಾ ನಿಮಗೆ ಕೀ ಕೊಟ್ಟಿದ್ದಾನಲ್ಲ ಆ ದೊಡ್ಡ ಮನುಷ್ಯ ಅವ್ರಿಗೋಗಿ ಹೇಳಿ ಇಂಥ ಚೀಪ್ ಗಿಮಿಕ್ಕೆಲ್ಲ ಈ ಭುವನ್ ಹತ್ರ ನಡೆಯಲ್ಲ ಅಂತ. ಸರ್ ಏಯ್, ಇಷ್ಟೊತ್ತು ಗೌರವ ಕೊಟ್ಟು ಮಾತಾಡ್ತಾ ಇದ್ದೆ, ಈಗ ಅದು ಕೊಡಲ್ಲ. ಇಡೋ ಫೋನು. ನಾನೇ ನಿಮ್ಮ ಡೀಲ್ ಕ್ಯಾನ್ಸಲ್ ಮಾಡ್ತೀನಿ. ನಮ್ಮ ಲಾಯರ್ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ನನಗಿನ್ ನಿನ್ನ ಹತ್ರ ಮಾತಾಡೋಕ್ಕೆ ಯಾವ ಅವಶ್ಯಕತೆನೂ ಇಲ್ಲ. ಏನು ತಮಾಷೆ ಅನ್ಕೊಂಡಿದ್ದಾರ? ಮೊದಲು ಡೀಲ್ನ ಕ್ಯಾನ್ಸಲ್ ಮಾಡ್ತಾರೆ, ಆಮೇಲೆ ಫೋನ್ ಮಾಡಿ ಸಾರಿ ಕೇಳ್ತಾರೆ. ನೋಡಿದ್ರ ಭುವನ್, ನಾನು ಹೇಳಿರ್ಲಿಲ್ವಾ ಎಲ್ಲ ಸರಿ ಹೋಗುತ್ತೆ ಅಂತ? ದೇವಿ ದೇವಸ್ಥಾನದಿಂದ ಹೊರಗ್ ಬರ್ತಿದ್ದ ಹಾಗೆ ಸಮಸ್ಯೆ ಎಲ್ಲ ಬಗೆಹರಿತು ನೋಡಿ. ಶ್ರದ್ಧಾ, ಈಗ ಸಮಸ್ಯೆ ಬಗೆಹರಿಸಿದ್ ನಾನು. ನೀನ್ ಯಾವ್ದಕ್ಕೂ ಸುಮ್ಮನೆ ಲಿಂಕ್ ಕೊಡ್ಬೇಡ. ಆ ವಿಕ್ರಾಂತಿನ ಆಟ ಆಡಕ್ ಹೋದ, ತಲೆನೇ ಕೆಡಿಸ್ಕೊಳ್ದೆ ಹಾಡಲ್ಲ ಅಂತ ಹೇಳಿದೆ. ಡೀಲ್ ಕ್ಲೋಸ್ ಅಷ್ಟೇ. ಇದಕ್ಕೆ ಹೊಸ ಬಣ್ಣ ಕೊಡಕ್ ಬರಬೇಡ ನೀವು. ಇಲ್ಲೇ ನಿಂತಿದ್ರೆ ಮಳೆ ಬರುತ್ತೆ, ಹೋಗೋದ್ ತಡ ಆಗುತ್ತೆ. ಬರ್ತೀಯಲ್ವಾ ನೀನು? ಹೊರಟೆ ನಾನು. ಭುವನ್, ಇನ್ನೊಂದ್ 2 ನಿಮಿಷ ಇಲ್ಲೇ ಕೂತದ್ ಹೋಗ್ಬೋದಿತ್ತು. ಲೇಟ್ ಆಯ್ತು ಶ್ರದ್ಧಾ, ಇನ್ನು ತುಂಬಾ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಭುವನ್, ಭುವನ್, 1 ನಿಮಿಷ ನಿಂತ್ಕೊಳ್ಳಿ. ಯಾಕೆ ಸ್ಟ್ರೂಡಾಗಿ ಬರ್ತಿಸ್ತಿದ್ದೀರಿ ನನ್ನ ಹತ್ರ? ನೋಡಿ, ಏನೇ ನಿನ್ ಪ್ರಾಬ್ಲಮ್ಮು? ಇವತ್ತು ಯಾಕೆ ಇಷ್ಟೊಂದು ತಲೆ ತಿಂತಾ ಇದೆಯಾ ನೀನು? ನೋಡು, ನಾನು ನಿನ್ ಜೊತೆ ಹೊರಗಡೆ ಬಂದಿದ್ದೀನಿ ಅಂದ್ರೆ ಅದು ನಿನ್ ಮೇಲೆ ಪ್ರೀತಿ ಇಟ್ಕೊಂಡು ಬಂದಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡ. ಅಜ್ಜಿ ಹೋಗಿ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ ಅಷ್ಟೇ. ಅಲ್ಲಿನ ದೇವಸ್ಥಾನದ ಅರ್ಚಕರು ಹೇಳಿದ ಮಾತನ್ನ ನೀವು ನಿಜವಾಗ್ಲೂ ನಂಬ್ತಾ ಇಲ್ವಾ? ಪ್ರಾಮಾಣಿಕವಾಗಿ ಹೇಳಿ ನನ್ನ ಹತ್ರ. ನೋಡು, ನೀನ್ ಈ ವಿಷಯ ಯಾಕೆ ಮಾತಾಡ್ತಾ ಇದೆಯಾ ಈಗ? ನಾನು ಮೊದಲೇ ಹೇಳ್ದೆ ತಾನೆ, ಇದನ್ನ ಇಲ್ಲಿಗೆ ಬಿಟ್ಬಿಡು, ಮುಂದುವರಿಸ್ಬೇಡ ಅಂತ. ಯಾರೋ ದಾರಿಯಲ್ಲಿ ಹೋಗೋರು ಹೇಳಿದ್ರು ಅಂತ ಅದು ನಂಬೋಷ್ಟು ಮೂರ್ಖಾಲ ನಾನು. ನೋಡಿ, ದುರ್ಗಾದೇವಿ ದೇವಸ್ಥಾನದ ಅರ್ಚಕರು ಅವರು. ಒಂದ್ ಕಳೆ ಇದೆ ಅವರಲ್ಲಿ. ಅವ್ರು ಇಷ್ಟೆಲ್ಲ ಹೇಳಿರೋದು ನಮ್ಮೇಲಿರೋ ಕಾಳಜಿಯಿಂದ. ನೀವ್ ಯಾಕೆ ಏನೂ ಇಲ್ಲ ಅಂತ ಇದೀರಿ? ನಿನಗಂತೂ ಏನಾಗ್ತದೆ? ನಿನ್ನ ತಲೆ ಮೇಲೆ ಕುಡಿಸ್ಕೊಂಡು ಮೆರವಣಿಗೆ ಮಾಡ್ಬೇಕಾಗಿತ್ತಾ? ಅಥವಾ ನನ್ನ ಹೆಂಡತಿ ಅಂತ ಬೋರ್ಡ್ ಹಾಕೊಂಡು ಊರೆಲ್ಲ ಸುತ್ತಾಡ್ಬೇಕಾಗಿತ್ತಾ? ಅಥವಾ ಶ್ರದ್ಧಾನಿಂದ ನನ್ನ ಲೈಫೇ ಚೇಂಜ್ ಆಗೋಯ್ತು ಅಂತ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ಬೇಕಾಗಿತ್ತಾ? ಕಮ್ ಆನ್ ಶ್ರದ್ಧಾ, ಯಾವ್ದು ಸಾಧ್ಯನೇ ಆಗಲ್ವೋ ಅದನ್ನ ಸಾಧ್ಯ ಮಾಡೋದಕ್ಕೆ ಹೊಡ್ತೀಯ ನೀನು. ನನಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ. ನಾನು ನಿನ್ನ ಮದುವೆ ಆಗಿದ್ದು ಸೇಡ್ಗೋಸ್ಕರನೇ ನಿನ್ನ ಗೋಳು ಹೇಳ್ಕೋಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ದ. ಏನು ನಿನ್ ಜೊತೆ ಅಲ್ಲಿ ಇಲ್ಲಿ ಓಡಾಡ್ತಿದ್ದೀನಿ ಅಂದ್ರೆ ಗಂಡ ಅಂತ ಕಟ್ಕೊಂಡಿರೋ ಹೊಣೆ ಪಟ್ಟಿ ಕಾರಣ ಅಷ್ಟೇ. ಅದು ನೀನ್ ತಪ್ಪು ತಿಳ್ಕೊಂಡು ಏನೇನೋ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರನಲ್ಲ. ಅಷ್ಟೊಂದು ದೊಡ್ಡ ತಪ್ಪು ಮಾಡಿದೀನ ಭುವನ್ ನಾನು? ಇನ್ನೇನ್ ಮಾಡ್ಬೇಕಾಗಿತ್ತು ನೀನು? ನೀನ್ ಮಾಡಿರೋ ತಪ್ಪನ್ನ ನಾನು ಯಾವತ್ತೂ ಮರೆಯಲ್ಲ ಶ್ರದ್ಧಾ. ನೀನು ಎಲ್ಲಿಡ್ಬೇಕೋ ಅಲ್ಲೇ ಇಟ್ಟಿರ್ತೀನಿ ನಾನು. ನೋಡು, ನನಗೆ ಅಜ್ಜಿ ಮೇಲೆ ಗೌರವ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನೀನು ನನ್ನ ಜೊತೆ ಇಲ್ಲಿಗೆ ಬಂದಿದ್ಯಾ. ಇಲ್ದಿದ್ರೆ ನಿನ್ನ ಸ್ಥಾನ ಏನು ಅನ್ನೋದು ಇಷ್ಟದಾಗಲೇ ನಿನಗೆ ಅರ್ಥ ಆಗಿರ್ಬೇಕು ಅಲ್ವಾ? ನೋಡ್ ಶ್ರದ್ಧಾ, ನನಗೆ ನೀನಂದ್ರೆ ಏನು ಅಲ್ಲ, ನಿನ್ನಿಂದ ಯಾವ ಲಾಭನೂ ಇಲ್ಲ ನನಗೆ. ನನಗೆ ನೀನು ದೊಡ್ಡ ಶೂನ್ಯ ಅಷ್ಟೇ. ಇದನ್ನ ಪದೇ ಪದೇ ಇನ್ಮೇಲೆ ಹೇಳ್ತಿರಲ್ಲ ನಾನು. ನೀನು ನಿನ್ನ ಯೋಗ್ಯತೆ ಏನು ಅಂತ ಅರ್ಥ ಮಾಡ್ಕೊಂಡು ನನ್ನಿಂದ ದೂರ ಇದ್ರೆ ನಿನ್ನ ಜೀವಕ್ಕೆ ಒಳ್ಳೇದು. ಏನ್ ನೋಡ್ತಾ ಇದ್ಯಾ? ಅದೇನ್ ಹೇಳಿದೆ ಅಂತ ಹೀಗೆ ನೋಡ್ತಾ ಇದ್ಯಾ? ಭುವನ್, ನೋಡಿ, ನೀವು 1 ನಿಮಿಷ ಅಲ್ಲೇ ಇರಿ. ನಾನು ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಕೂತ್ಕೋಬೇಕು ಅಂತ ನೀನ್ ಡಿಸೈಡ್ ಮಾಡ್ತೀಯಾ? ಇಷ್ಟೊತ್ತು ಏನ್ ಹೇಳ್ತಾ ಇದ್ಯಾ ಅದನ್ನ ಕೇಳಿಸ್ಕೊಳ್ಳಿಲ್ವಾ ನೀನು? ಅಲ್ಲ, ನೋಡಿ, ಹಿಂದೆ ನೋಡ್ಬೇಡಿ. ನನ್ ಕಡೆ ಕೊಡ್ ಬನ್ನಿ. ನನ್ ಕಡೆ ಕೊಡ್ ಬನ್ನಿ.
ನಿನ್ ಕಡೆ ಓಡ್ ಬರ್ಬೇಕಾ? ಏಯ್, ಏನ್ ನಿನ್ ಗೋಳು? ಮತ್ತೆ ಹೊಸ ನಾಟಕ ಮಾಡ್ತಿದ್ಯಾ? ಅಯ್ಯೋ ಶ್ರದ್ಧಾ, ಏನಾಯ್ತು? ಶ್ರದ್ಧಾ, ಎಲ್ ಕಸ್ತು? ಶತಾಬ್, ಏನ್ ಮಾಡ್ಲಿ? ಯಾಕಡೆ ಹೋಗ್ಲಿ? ಕೆಳಗೆ ಹೋಗಿ ಹಾಸ್ಪಿಟಲ್ ಎಲ್ಲಿದ್ಯೋ ಏನೋ? ಅದಕ್ಕೆಲ್ಲ ಟೈಮ್ ಇಲ್ಲ. ಮಾಡ್ಲಿ. ನಿನಗೇನಾಗಲ್ಲ. ಶ್ರದ್ಧಾ, ನೋಡು, ಎಚ್ಚರ ಮಾಡ್ಕೋ ಶ್ರದ್ಧಾ. ದುರ್ಗಾ ಮಾತೆ ಕಾಪಾಡ್ತಾಳೆ, ನಿನಗೇನು ಆಗೋದಿಲ್ಲ. ಶ್ರದ್ಧಾ, ನಿನಗೇನು ಆಗಕ್ ಬಿಡಲ್ಲ ನಾನು. ನಿನಗೇನು ಆಗ್ಬಾರ್ದು. ನನಗೋಸ್ಕರ ಯಾಕೆ ನೀನು ಹೀಗೆ ಮಾಡ್ಕೊಂಡೆ ಶ್ರದ್ಧಾ? ನಿಂಗೇನು
ನೀನು ಹುಷಾರಾಗ್ತೀಯ. ಅಜ್ಜಿ ಅಮ್ಮನ್ ಕಣ್ ಮುಚ್ಬೇಡ ಅಂತ ಹೇಳು. ಅವತ್ತಮ್ಮನಂತೂ ಉಳಿಸ್ಕೊಳಕ್ಕಾಗ್ಲಿಲ್ಲ. ಯಾಕಿಂತ ಶಿಕ್ಷೆ ಕೊಡ್ತಿದ್ದೆ ದೇವ್ರೆ? ತನಗೇನಾದ್ರೂ ಪರವಾಗಿಲ್ಲ ಅಂತ ಇಂಥ ತ್ಯಾಗನ ಮಾಡೋದು ಶ್ರದ್ಧಾ ನೀನು? ನಾನ್ ಮಾಡಿರೋ ತಪ್ಪಿಗೆ ನಿನಗ್ಯಾಕಿಂತ ಶಿಕ್ಷೆ? ಶ್ರದ್ಧಾ ಕಣ್ಬಿಡು. ಶ್ರದ್ಧಾ ನೋಡು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನಿನ್ನ ವಾಪಸ್ಸು. ನೀ ಹೇಳ್ದೆ ಗೊತ್ತಾ ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅಂತ, ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ನಿನ್ನ. ನೋಡಮ್ಮ, ಜಾಣ ಮರಿಯಲ್ಲ, ಮಾತಾಡು ಶ್ರದ್ಧಾ ನಿನಗೆ ಬೇಕು ಶ್ರದ್ಧಾ. ದೇವಸ್ಥಾನ ಬಂತು ಶ್ರದ್ಧಾ, ದೇವಸ್ಥಾನ ಬಂತು. ನೀನು ಉಳಿಸ್ಕೊಂಡೆ, ನಾನು ನಿನಗೆ ಬೇಕು. ಶ್ರದ್ಧಾ ಮಾತಾಡು. ಶ್ರದ್ಧಾ ಮಾತಾಡು. ಶ್ರದ್ಧಾ ತಾಯಿ, ಏನ್ ಮಾಡ್ದೆ ನೀನು? ಏನ್ ಮಾಡ್ದೆ? ಯಾಕೆ ಹೀಗೆ ಮಾಡ್ದೆ ನೀನು? ಯಾಕೆ ಹೀಗೆ ಮಾಡ್ದೆ? ಶ್ರದ್ಧಾ ಹೇ ಶ್ರದ್ಧಾ ಇಲ್ಲಿ ಮಾತಾಡು ಇಲ್ಲಿ ಮಾತಾಡಮ್ಮ, ಮಾತಾಡೋ. ಹಲೋ, ಹೇ ಶ್ರದ್ಧಾ ಏನಾದರೂ ಆದ್ರೆ ನಾನೇನು ಸುಮ್ಮನೆ ಬಿಡೋದಿಲ್ಲ.